Hi, good morning, welcome back to my YouTube channel. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಹಾಗೆ ಒಂದು ಡೇ ಇನ್ ಮೈ ಲೈಫ್ ಥರ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮನೆಗೆ ದೊಡ್ಡಪ್ಪ ದೊಡ್ಡಮ್ಮ ಬರ್ತಾ ಇದ್ದಾರೆ, ನನ್ನ ಆಂಟಿ ಬರ್ತಾ ಇದ್ದಾರೆ. ಹಾಗೆ ಒಂದು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ನಾನು ಆಫೀಸ್ಗೆ ಹೋಗ್ತೀನಿ. ಹಾಗೆ ಈಗ ಮಾರ್ನಿಂಗ್ ಈಗ ಸದ್ಯಕ್ಕೆ ನಾನು ಇದು ಸಮ್ಮರ್ ಸ್ಪೆಷಲ್ ನೇರಳೆ ಹಣ್ಣಿಂದು ಶಾರ್ಟ್ಸ್ ಮಾಡ್ತಾ ಇದ್ದೆ. ಕಾಲಾ ಜಾಮೂನ್, ಇಂಗ್ಲೀಷಲ್ಲಿ ಏನಂತಾರೆ, ಏನೋ ಬೆರ್ರಿ ಅಂತಾರೆ, ತುಂಬಾ ಒಳ್ಳೇದಿದು. ಏನಂತಾರೆ ನೆನಪಿಲ್ಲ ನನಗೆ, ಪ್ಲೀಸ್ ಬೈಬೇಡಿ ಆಯ್ತಾ, ನೀವೇ ಕಮೆಂಟ್ ಮಾಡಿ ಏನಂತಾರೆ ಇಂಗ್ಲೀಷಲ್ಲಿ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲ, ಗೂಗಲ್ ಮಾಡಿ ನಾನೇ ಹೇಳ್ತೀನಿ ಆಮೇಲೆ. ನೇರಳೆ ಹಣ್ಣು ಅಂತ ಹೇಳ್ತೀವಿ ಇದನ್ನ. ಇದ್ರದ್ದು ಒಂದು ಸಮ್ಮರ್ ಶಾರ್ಟ್ಸ್ ಮಾಡ್ತಾ ಇದ್ದೆ. ಹಂಗೆ ಒಂದು ತೋರಿಸ್ಕೊಳ್ಳೋಣ ಅಂತ ಹಂಗೆ ಒಂದು ವಿಡಿಯೋ ಆಯಿತಾ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ. ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಗೆಸ್ಟ್ ಅಲ್ಲ, ಅಮ್ಮಂದು ಅಕ್ಕ ಮತ್ತು ಭಾವ. ಓಕೆ, ಈಗ ಇದನ್ನು ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಈ ಒಂದು ಶಾರ್ಟ್ಸ್ ಏನದು ನೇರಳೆ ಹಣ್ಣಿನ ಶಾರ್ಟ್ಸ್ ಅಥವಾ ಏನೋ ಕಾಲಾ ಜಾಮೂನ್ ಶಾರ್ಟ್ಸ್ ಅಂತ ಏನೋ ಅಂತಾರೆ. ಓಕೆ, ಈ ಒಂದು ಶಾರ್ಟ್ಸ್ ಮಾಡೋಕ್ಕೆ ನಾನು ನೇರಳೆ ಹಣ್ಣು ಈ ಥರ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. 2 ಭಾಗ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಂದು 10 ನೇರಳೆ ಹಣ್ಣು ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಉಪ್ಪು ಮತ್ತು ನೀರು, ಇಷ್ಟೇ ಬೇಕಾಗಿರೋದು. ಈಗ ಈ ನೇರಳೆ ಹಣ್ಣೇನು ಕಟ್ ಮಾಡ್ಕೊಂಡಿದ್ದೀವಿ ಇವನ್ನು ಒಂದು ಜ್ಯೂಸರ್ಗೆ ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ನಾವು ರುಬ್ಕೋಬೇಕು. ತುಂಬಾ ಒಳ್ಳೆಯದು, ವಿಟಮಿನ್ ಸಿ ರಿಚ್, ಡೈಜೆಷನ್ಗೆ ಒಳ್ಳೆಯದು. ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಏನದು ಕೂದಲು ಮತ್ತು ಸ್ಕಿನ್ಗೆ ಒಳ್ಳೆಯದು. ಇದಕ್ಕೀಗ ನಾನು ನೀರು ಹಾಕ್ತಾಯಿದ್ದೀನಿ, ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ, ಬಿಕಾಸ್ ಹುಳಿ ಇರುತ್ತಲ್ಲ, ಚಿಟಿಕೆ ಉಪ್ಪು. ಇದನ್ನು ಈಗ ಜ್ಯೂಸ್ ಮಾಡಬೇಕು. ಈ ಥರ ಒಂದು ಪ್ಲೇಟ್ಗೆ ಚೂರು ಉಪ್ಪು, ಚೂರು ಖಾರದ ಪುಡಿ ಮಿಕ್ಸ್ ಮಾಡಿ ಈ ಥರ ಒಂದು ಶಾರ್ಟ್ಸ್ ಗ್ಲಾಸ್ ಬರುತ್ತಲ್ವಾ, ವೋಡ್ಕಾ ಶಾರ್ಟ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಥವಾ ನಿಮ್ಮ ಮನೇಲಿ ನಾರ್ಮಲ್ ಗ್ಲಾಸಲ್ಲಾದರೂ ಹಾಕಿ ಕುಡಿಬೋದು. ತಗೊಂಡು ಇದನ್ನು ಈ ಥರ ಮಾಡಿ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡ್ತಾಯಿದ್ದೀನಿ, ಬಿಕಾಸ್ ಶಾರ್ಟ್ಸ್ ಅಲ್ವಾ ಇದು, ಹತ್ಕೊಳ್ತಾನೆ ಇಲ್ಲ. ಹಾಂ, ಈ ಥರ ಬ್ಲೆಂಡ್ ಮಾಡ್ಕೊಂಡಿರೋ ಜ್ಯೂಸನ್ನ ನಾವು ಈ ಒಂದು ಗ್ಲಾಸ್ಗೆ ಇಷ್ಟೇ ಸಿಂಪಲಾಗಿ ಹುಳಿ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. 90% ಹುಳಿ ಇಷ್ಟ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಪೊಟ್ಯಾಷಿಯಮ್ ರಿಚ್ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್, ನಮ್ಮ ಹೇರ್ ಹೆಲ್ತ್ಗೆ ಒಳ್ಳೆಯದು. ಸೊ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ, ಅಂದರೆ ವೆಯ್ಟ್ ಮ್ಯಾನೇಜ್ ಮಾಡುತ್ತೆ, ಬಿಕಾಸ್ ವಿಟಮಿನ್ ಸಿ ಇರೋದ್ರಿಂದ, ಲೋ ಇನ್ ಕ್ಯಾಲರೀಸ್ ಆಗಿರೋದ್ರಿಂದ. ಡೈಲಿ ನಾವು ಸಮ್ಮರ್ ಮುಗಿಯೋದ್ರೊಳಗಡೆ ಟ್ರೈ ಮಾಡಿ ಈ ಒಂದು ನೇರಳೆ ಹಣ್ಣಿನ ಶಾರ್ಟ್ಸ್ನ. ಅಷ್ಟೇ, ಈಗ ಒಂದು ವಾರದಿಂದ ಕುಡಿತಾ ಇದೆ ಆಯಿತಾ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ. ಚೀರ್ಸ್. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ, ನನಗೆ ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಸಂಜೆ ಒಂದು ಮಿಕ್ಸಿ ಜಾರ್ ರಿಪೇರಿ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಒಂದವೇ ಹೋಗ್ತಾ ಏನೋ ಜಗಳ ನಡೀತಾಯಿತ್ತು, ಮಜಾ ಇತ್ತು ನೋಡೋಕ್ಕೆ. ಆ್ಯಂಡ್ ಅದಾದಮೇಲೆ ಬಂದೆ. ಅಷ್ಟೊತ್ತಿಗೆ ದೊಡ್ಡಪ್ಪ ಎಲ್ಲರೂ ಬಂದಿದ್ದರು. ಆ್ಯಂಡ್ ಈಗ ರಾತ್ರಿ ಊಟಕ್ಕೆ ಅಮ್ಮ ಮುದ್ದೆ ಮಾಡೋಣ ಅಂತ ಹೇಳಿದ್ರು. ಸೊ ರಾಗಿ ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ವಿ. ರಾಗಿ ಮುದ್ದೆ ಜೊತೆಗೆ ನಾವು ಶೇಂಗಾ ಬಜ್ಜಿ ಅಂತ ಹೇಳ್ತೀವಿ ಆಯಿತಾ.
ಒಳ್ಳೆ ಕಾಂಬಿನೇಷನ್. ಅದನ್ನು ಅಮ್ಮ ಮಾಡ್ತಾಯಿದ್ರು. ಸೊ ನಾನಿವತ್ತು ಡಯಟ್ನ ಸ್ಕಿಪ್ ಮಾಡಿದೆ. ಶೇಂಗಾ ಬಜ್ಜಿ, ಬೀಗರ, ಹಲಸಿನ ಹಪ್ಪಳ, ನಮ್ಮನೆ ರಾಗಿ ಮುದ್ದೆ, ಶೇಂಗಾ ಬಜ್ಜಿ. ದೇ ಆರ್ ವಾಚಿಂಗ್ ಮೂವಿ ಅಲ್ಲ IPL. ಅವ್ರ ಮುದ್ದೆನೇ ಫೇಮಸ್. ಚೆನ್ನಾಗಿ ಊಟ ಮಾಡಿ ವಾಕ್ ಮಾಡಿಕೊಂಡು ಸ್ವಲ್ಪ ಮಾತಾಡ್ಕೊತಾ ಕೂತ್ಕೊಬಿಟ್ವಿ. ಅಲ್ಲೂ ಲಾಗ್ ಮಾಡೋದು ಮರ್ತುಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮಮ್ಮನ ಸೆನ್ಸಸ್ ಕೆಲಸ ನಾನಾಯಿತು. ಇಲ್ಲಿ ನೆಕ್ಸ್ಟ್ ದೊಡ್ಡಮ್ಮ ಮಾಡ್ತೀವಿ. ನೈಟ್ ಆಂಟಿಗೆ ಬಸ್ ಸಿಗದೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದರು. ಹಾಯ್ ಮಾಡಿದಾರಪ್ಪ. ನೀವು ಮಾಡಿದ್ದಾರಮ್ಮ. ತಡಪ್ಪ ನಿದ್ದೆ ಆಗಿಲ್ಲ. ಮಟ್ಟಕ್ಕೂ ಬೇಡ ದಡಪ್ಪ. ತಿನ್ನಿ ದಡಮ್ಮ. ನಂಗೆ ಸಾಕೊಮ್ಮೆ ಅನ್ನ ತಿಂತೀನಿ. ಸಿದ್ದಪ್ಪನ ಕರ್ಕೊಂಡು ಹೋಗ್ತಿದ್ರಿ. ವಿದ್ಯಾನಿಕೇತನಲ್ಲಿ ನನ್ನ ತಮ್ಮ ಬಸ್ ಓದ್ತಾ ಇದ್ದಾನಲ್ಲ, ಒಂದು ಅಡ್ಮಿಷನ್ ಮಾಡ್ಸೋಕ್ಕೆ ಆಂಟಿ ಕೂಡ ಬಂದರು. ಅವರು ಮಾಡಿಸ್ಬಿಟ್ಟು ಹಂಗೆ ಹೊರಟ್ಬಿಟ್ರು. ಸಂಜೆ ನಮ್ಮ ಗಂಗಾವತಿಲಿ ಒಳ್ಳೆ ಮಳೆ ಸ್ಟಾರ್ಟ್ ಆಯಿತು. ಒಂದು ಮಳೆಯಲ್ಲಿ ನೆನೆಸ್ಕೊಂಡೇ ಮನೆಗೆ ಹೋದೆ. ಸೊ ಬಿಸಿ ಬಿಸಿಯಾಗಿ ಏನಾದರೂ ತೊಗೊಬಾ ಅಂತ ಹೇಳಿದ್ಕೆ ನಾನು ಗೋಬಿ ಮತ್ತು ಕಾರ್ನ್ ಫ್ರೈ, ಏನದು ಕ್ರಿಸ್ಪಿ ಕಾರ್ನ್ ತೊಗೊಬಂದೆ. ಗೋಬಿ ಅಂಡ್ ಕಾರ್ನ್ ಪಾರ್ಟಿ. ದಡಪ್ಪ ಬಂದ್ರು. ಗೋಬಿ ಮಂಚೂರಿ, ಸ್ವೀಟ್ ಕಾರ್ನ್, ಗೋಬಿ ತಿನ್ರಿ, ಗೋಬಿ ಕಬಾಬ್ ಪ್ಲೀಸ್. ಮಾವ ಸೊಸೆ ಸೆಲ್ಫಿ ಟೈಮ್ ವಿಡಿಯೋ. ದೊಡ್ಡಪ್ಪ ನಗಿ ದೊಡ್ಡಪ್ಪ. ಹೌದು, ಅವ್ರಿಗೆ ನಿದ್ದೆನೆ ಬಂದಿಲ್ಲ ಅಂತ. ನಿದ್ದೆನೆ ಬಂದಿಲ್ಲ. ಮಾಮ ಎರಡೇಟ್ ವಾಪಸ್ ಬಂದಿನ. ಅಷ್ಟು ಗೊರಕೆ ಹೊಡಿತಿ ಅಂತ ಬಿಟ್ಟು ಬಂದಿನ. ಉಣ್ಣಾಯ್ಕೆ ಅದೊಳಸೆಗ್ದು ಇನ್ನೊಂದ್ ಸೊಸೆ ಇಲ್ಲ, ಮೂವರದರ. ಪ್ರೀತಿಯ ಮಾವ. ನಾಳೆ ಪೂರಿ ನೀರ ಕರಿ. ತುಂಬ ದಿನ ಆದಮೇಲೆ ಗೋಬಿ ತಿಂದೆ ಅಂತ ಹೇಳಿ ಅಮ್ಮ ನನಗೆ ಎಲೆ ಅಡಿಕೆ ಹಾಕೊಟ್ರು. ಡೈಜೆಷನ್ ಆಗುತ್ತೆ ಅಂತ. ಸಾಯಿಬಾಬಾ ಶಿರಡಿ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತೀರಾ? ಶೀಲಾಂಟಿಗೆ ಅಲ್ಲೇ ಸಾಯಿಬಾಬಾ ಕಾಣಿಸ್ಬಿಟ್ಟಿದ್ದ. ಪಂಚರ್ ಆದ್ಮೇಲೆ ಎಷ್ಟೋ ಕಿಲೋಮೀಟರ್ ಹೋಗಿದ್ವಿ. ಬಟ್ ಆತ ದರ್ಶನ ಮಾಡ್ಬೇಕು, ಆತ ಭಕ್ತರನ್ನ ಕಾಪಾಡ್ಬೇಕು ಅನ್ನೋದು ಇರೋದ್ರಿಂದ ನಮ್ಮನ್ನ ಒಂದು ವಾರ ಟ್ರಿಪ್ ಅದೇ ನಾವು ಮಾಡಿದ್ದು. ಈಗ ದಿನ ಪ್ರಸಾದ. ಅಂಡ್ ತಡಮ್ಮ ಚಾಕ್ಲೇಟ್ಸ್ ತಂದಿದ್ದೀರಾ ಅಂದರೆ ಅಭಿ ಅಂದರೆ ನನ್ನ ಕಸಿನ್ ಜರ್ಮನಿಗೆ ಹೋಗಿದೆ ಆಯಿತಾ, ಜರ್ಮನ್ ಚಾಕ್ಲೇಟ್ಸ್ ತಂದಿದ್ದಾನೆ, ಅದನ್ನು ಕೂಡ ತಂದಿದ್ರು. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಟೇಸ್ಟ್ ಆಲ್ ದೀಸ್ ಚಾಕ್ಲೇಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಪಿಸ್ತಾ
ಪಿಸ್ತಾಚೋ ಏನೋ ಅಂತಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಜರ್ಮನಲ್ಲಿದೆ, ಗೊತ್ತಿಲ್ಲ. ಜರ್ಮನ್ ಏನಿದು ಗೊತ್ತಿದ್ರೆ ಹೇಳ್ಕೊಬಿಡಿ ನೀವೇ. ಅಂದಿದ್ದು ಮಿಲ್ಕ್ ಚಾಕ್ಲೇಟ್ದು ಇದೊಂದು, ಆ್ಯಂಡ್ ಇದು ರೋಸ್ಟೆಡ್ ಪೀನಟ್. ಆಮೇಲೆ ಇದು ವಾಲ್ನಟ್ಸ್ ಅನ್ಸುತ್ತೆ. ಇದು ನೋಡಿ ನಾನು ಅಂದ್ಕೊಂಡೆ ವಾಲ್ನಟ್ ಅಂತ, ಗೊತ್ತಿಲ್ಲ. ಆ್ಯಂಡ್ ಇದು ಸ್ಟ್ರಾಬೆರಿ, ಆಬ್ವಿಯಸ್ಲಿ ಇದು ನೋಡಿ ಹೇಳ್ಬೋದು. ಆ್ಯಂಡ್ ಇದು ಲಾಸ್ಟ್ ಟೈಮ್ ನಾನು ತಿಂದಿದ್ದೆ, ಅಭಿನೇ ತಂದಿದ್ನೋ ಅಥವಾ ಗೊತ್ತಿಲ್ಲ, ನಾನೆಲ್ಲೋ ತಿಂದಿದ್ದೀನಿ ಲಾಸ್ಟ್ ಟೈಮ್. ಈಗ 2 years ಬ್ಯಾಕ್ ಕೂಡ ಅಭಿ ಮತ್ತೆ ಹೋಗಿದ್ದ ಜರ್ಮನಿಗೆ, ಆಗ ತುಂಬ ಚಾಕ್ಲೇಟ್ಸ್ ತಂದಿದ್ದ, ಆಗ ತಿಂದಿದ್ದು ತಿಂದಿದ್ದೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಇರುತ್ತೆ ಒಳಗಡೆ, ಅದು ಫೆರರ್ ರೋಸ್ಟರ್ ಇರುತ್ತಲ್ವ ಅದೇ ಥರ. ಮೇಲ್ಗಡೆ ಚಾಕ್ಲೇಟ್ ಅಲ್ಲ, ಇದು ವೈಟ್ ಚಾಕ್ಲೇಟ್ ವಿತ್ ಆಲ್ಮಂಡ್, ಮೇಲ್ಗಡೆ ಕೊಬ್ಬರಿದು ಏನೋ ಆ ಥರ ಇದಿರುತ್ತೆ. ಥ್ಯಾಂಕ್ ಯು ಅಭಿ ಈ ಚಾಕ್ಲೇಟ್ಸ್ಗೆ. ಆಯಿತಾ, ಚಾಕ್ಲೇಟ್ಸ್ ಅನ್ಕೋಬೋದು ಇವಳು ಫುಲ್ ಹೆಲ್ದಿಯಾಗಿ ತಿಂತಾಳೆ, ಚಾಕ್ಲೇಟ್ಸ್ ಎಲ್ಲ ತಿನ್ನಲ್ಲ ಅಂತ. ನಾನು ತಿಂತೀನಿ ಚಾಕ್ಲೇಟ್, ಐಸ್ ಕ್ರೀಮ್ಸ್, ಚಾಟ್ಸ್ ಎಲ್ಲ ತಿಂತೀನಿ. ಸೊ ಥ್ಯಾಂಕ್ ಯು ಅಭಿ ಒನ್ಸ್ ಅಗೇನ್. ಅಷ್ಟೇ, ಜರ್ಮನ್ ಚಾಕ್ಲೇಟ್ಸ್ನ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ತಿಂತೀನಿ ಎಲ್ಲದು ಅಷ್ಟೇ.